ಎಲ್ಲ ಹಿಂದೂ ಸಂಘಟನೆಯಿಂದ ಹಿಂದೂ ಜಾಗೃತ ವೇದಿಕೆಯಿಂದ ಇದ್ದಾಗಲೂ ಹೆಚ್ಚುವಂಥದ್ದು ನೂರಾರು ಹಿಂದೂಗಳನ್ನ ಒಟ್ಟುಗೂಡಿಸೋದು ನಾಳೆ ಈಸಿ. ನಾವು ಹಿಂದೂ ಅಂದ್ರೆ ಎಲ್ಲರೂ ಮುಂದೆ, ಬಾಂಗ್ಲಾದಲ್ಲಿದ್ರು ಒಂದೇ, ಇಂಡಿಯಾದಲ್ಲಿದ್ರು ಒಂದೇ. ಮುಂದೆ ನಾವು ಪ್ರೇರಣೆಗೆ ಒಂದು ಸಹಾಯ ಮಾಡ್ತಾ ಇದ್ದೀವಿ. ಇಲ್ಲೇನು ಅನ್ಯಾಯ ಆಗ್ತಾ ಇದೆ, ಇವತ್ತು ಅಲ್ಪಸಂಖ್ಯಾತರಾಗಿ ಮುಂದೆ ನಾವು ಹಿಂದೂಗಳು ಅಲ್ಪಸಂಖ್ಯಾತರಾಗೋ ಸಾಧ್ಯತೆ ಇದೆ. ಇದೇ ಮುಂದೆ ಬಂದರೆ ಬಾಂಗ್ಲಾದೇಶದ ನೆಕ್ಸ್ಟು ಭಾರತದಿಂದ ಆಗುತ್ತೆ. ದಯವಿಟ್ಟು ಹಿಂದೂ ಎಚ್ಚೆತ್ಕೊಂಡು ಈಗಲಾದ್ರೂ ಒಗ್ಗೂಡಿ ಹಿಂದೂ ಬಾಯಿ ಅಂತ ಅಳವಡಿಸ್ಕೊಂಡು ನಿಮಗೆ ಬಂದಿದ್ದು ಹಿಂದೂ ಮುಸ್ಲಿಂ ಅಂತ ನೋಡ್ತಾ ಇದ್ದೀರಾ ಎಷ್ಟೆಷ್ಟು ಇದಾಗ್ತಾ ಇದೆ, ಸಿಕ್ಕೋಗ್ತಾ ಇದೆ ಅಂತ ದಯವಿಟ್ಟು ತಿಳ್ಕೊಳ್ಳಿಲ್ಲ ಅಂದ್ರೆ ನೋಡಿ ನಾವಿರುವಂತಹ ಪಕ್ಕದ ದೇಶದಿಂದ ಆಗ್ತಿರೋ ಅನ್ಯಾಯನ ನೋಡಕ್ಕಾಗುತ್ತೆ. ಈಗಲಾದ್ರೂ ಎಚ್ಚೆತ್ಕೊಳ್ಳಿ. ಬರೀ ಬಿಟ್ಟಿ ಭಾಗ್ಯ 2000 ಸುತ್ತಿ ಯೋಜನೆ ಅದು ಇದು ಅಂತ ನೋಡ್ಕೊಂಡು ಓಟ್ ಹಾಕೋದನ್ನ ಬಿಡಿ. ನಿಮ್ಮ ಧರ್ಮಕ್ಕಾಗಿ, ನಿಮ್ಮ ಏಳಿಗೆಗಾಗಿ, ನಮ್ಮ ಹಿಂದೂಗಳ ಏಳಿಗೆಗಾಗಿ, ನಿಮ್ಮ ಮುಂದಿನ ಪೀಳಿಗೆಯಾಗಿ ದಯವಿಟ್ಟು ಎಲ್ಲರೂ ಎಚ್ಚೆತ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ಕಾರ ಲೆವೆಲ್ ಅಲ್ಲಿ ಅವ್ರು ಏನ್ ಕ್ರಮ ಕೈಗೊಳ್ಬೇಕಂತ ಬಯಸ್ತೀರಾ ತಾವು? ಸರ್ಕಾರದವರು ಇಲ್ಲೇ ಇರುವಂತಹ ಅಲ್ಪಸಂಖ್ಯಾತರ ಓಲೈಕೆ ಮಾಡ್ಕೊಂಡಿದ್ದಾರೆ. ಎಲ್ಲಿ ಸರ್ ಅವ್ರು ಹಿಂದೂಗಳಿಗೆ ಕ್ರಮ ಕೈಗೊಳ್ತಾರೆ? ನೋಡ್ತಾ ಇದ್ದೀರಾ, ಈಗ ಆಗ್ತಿರುವಂತ ಅನ್ಯಾಯಗಳನ್ನ ನೋಡ್ತಾ ಇದ್ದೀರಾ. ಅಲ್ಪಸಂಖ್ಯಾತರ ಓಲೈಕೆ ಮಾಡ್ಕೊಂಡು ವಕ್ಫ್ ಬೋರ್ಡ್ ಕಾಯ್ದೆ ಅಂತ ಬಂದ್ರು, ದಲಿತರು ಅಮೌಂಟ್ ಅಂತಿದ್ರು, ಏನೇನ್ ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಎಲ್ಲ ನಮ್ಮ ಕರ್ನಾಟಕದ ಜನತೆಗೂ ಗೊತ್ತಿದೆ, ದೇಶಾದ್ಯಂತ ಜನಗಳಿಗೂ ಗೊತ್ತಿದೆ. ಆದ್ರಿಂದ ಇಲ್ಲಿ ಸರ್ಕಾರ ಯಾವುದೇ ನಮ್ಮ ಹಿಂದೂಗಳಿಗೆ ಸುಮ್ಮನೆ ನೆಪ ಮಾತ್ರ ಹೇಳ್ತಾರೆ ಸಿದ್ದರಾಮಯ್ಯನವರಷ್ಟೇ ವಿನಃ ಅವ್ರ ಮನಸ್ಸಿನಲ್ಲಿ ನಿಜವಾಗ್ಲೂ ಹಿಂದೂಗಳ ಬಗ್ಗೆ ಒಂದು ಸಣ್ಣ ಆಂತರ್ಯನೂ ಕೂಡ ಇಲ್ಲ, ಕಾಳಜಿನೂ ಕೂಡ ಇಲ್ಲ. ಅವ್ರಿಗೆ ಮತ್ತೆ ಹೇಳಿದಾರಲ್ಲ ಓಪನ್ ಆಗಿ, ನನ್ನ ವೋಟ್ ಬ್ಯಾಂಕ್ ಏನಿದ್ರು ಮುಸ್ಲಿಮರು, ಅಲ್ಪಸಂಖ್ಯಾತರು ಅಂತ ಹೇಳಿದ್ಮೇಲೆ ಇನ್ನೂ ನೀವು ಬುದ್ಧಿ ಕಲಿದಿಲ್ಲ ಅಂದ್ರೆ ಕೆಲವರಿದ್ದಾರೆ ಕಾಂಗ್ರೆಸ್ ಹಿಂದೂಗಳು ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಅವರು ಬುದ್ಧಿ ಬರಬೇಕು. ಆಗ್ತಿರೋ ಅನ್ಯಾಯ ನಾಳೆ ನಮ್ಮ ದೇಶದಲ್ಲಿ ಆಗುತ್ತೆ. ಎಚ್ಚೆತ್ಕೊಳ್ಳಿ ಹಿಂದೂಗಳೇ, ಎಚ್ಚೆತ್ತುಕೊಳ್ಳಿ. ಇಲ್ಲ ಅಂದ್ರೆ ನಮ್ಮ ದೇಶ 2ನೇ ಬಾಂಗ್ಲಾದೇಶ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಜ್ಯೋತಿ ಗೌಡ, BHP ಕಾರ್ಯಕ್ರಮ.